ಹಾಯ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲೈಫ್ ಆಫ್ ಸುದೀಶೋನಾ. ಸೊ ಇವತ್ತು ನಾನು ಹಾಸ್ಪಿಟ್ಲ್ ಬ್ಯಾಗ್ ಪ್ಯಾಕ್ ಮಾಡ್ತಿದ್ದೀನಿ ಫೈನಲಿ. ಮಾಡಬೇಕಂದ್ರೆ ಟೈಮೇ ಸಿಗ್ತಾಯಿಲ್ಲ ಎಲ್ಲರಿಗೂ. ಅದಕ್ಕೆ ಇವಾಗ ಟೈಮ್ ಬಂದುಬಿಟ್ಟು ಮಾಡ್ತಾಯಿದ್ದೀನಿ. ಸೊ ನನಗೆ ಇವಾಗ 36 ವೀಕ್ ರನ್ನಿಂಗ್ ಇದೆ. ಸೊ ಬೇಗ ಪ್ಯಾಕ್ ಮಾಡಿಬಿಟ್ರೆ ಟೆನ್ಷನ್ನೇ ಇರಲ್ಲ ಗುರು, ಆರಾಮ್ಸರಿ ಇದು ಮಾಡ್ಬೋದು ಅಂತ. ಸೊ ನಾನು ಈ ಬ್ಯಾಗು ಸಿರ್ಫ್ ನನಗೋಸ್ಕರ ಅಂತಲೇ ಪ್ಯಾಕ್ ಮಾಡ್ತಿರೋದು. ನಾನು ನನ್ನ ಬೇಬಿಗೋಸ್ಕರ ಏನೇನು ಬೈ ಮಾಡಿಲ್ಲ, ಯಾಕಂದರೆ ಫಸ್ಟ್ ಬೇಬಿ ಅಲ್ವಾ. ಸೊ ಅದು ಇದು ಏನು ಬೈ ಮಾಡಬಾರ್ದಂತ ಫ್ಯಾಮಿಲಿ ಬೈತಾನೆ ಇದ್ದರು. ಅದಕ್ಕೆ ನಾನು ಏನು ಬೈ ಮಾಡಿಲ್ಲ. ಇದು ಬ್ಯಾಗು ನನಗೋಸ್ಕರ ಮಾತ್ರ ಪ್ಯಾಕ್ ಮಾಡ್ತಿದ್ದೀನಿ. ನಾನು ನನಗೋಸ್ಕರ ಅಂತ ಏನೇನು ಬೈ ಮಾಡಿದ್ದೀನಿ ನಿಮಗೆಲ್ಲ ತೋರಿಸ್ಬೇಕು ಅಂತ ಅಷ್ಟೇ. ದೆನ್ ನನಗೆ ಈ ಸೈಡ್ ತುಂಬ ಭಯನೂ ಇದೆ, ಈ ಸೈಡ್ ತುಂಬ ಖುಷಿನೂ ಇದೆ. ಯಾಕೆಂದ್ರೆ ಜಾಸ್ತಿ ಖುಷಿನೇ ಅಲ್ವಾ, ಯಾಕಂದರೆ ಆದಷ್ಟು ಬೇಗ ನಮ್ಮ ಬೇಬಿ ನನ್ನ ಕೈಯಲ್ಲಿ ಬರುತ್ತೆ. ತುಂಬ ಖುಷಿ ಆಗ್ತಿದೆ. ಸೊ ಭಯ ಯಾಕಪ್ಪ ಅಂದರೆ ಡಿಲಿವರಿ ಪೇನ್ ಯಾವ ಥರ ಇರುತ್ತೆ, ಡಿಲಿವರಿ ಹೇಗಾಗುತ್ತೆ, ಎಲ್ರದ್ದು ಯೂಟ್ಯೂಬ್ ನೋಡಿ ಸಾಕಾಗೋಗುತ್ತೆ. ಸೊ ಇದು ಹ್ಯಾಂಡ್ ಟ್ಯಾವಿಲ್ ಆರ್ಡರ್ ಮಾಡಿದ್ದೀನಿ ಫ್ಲಿಪ್ಕಾರ್ಟಿಂದ. ಇದು 300ಗೆಲ್ಲ 11-12 ಇತ್ತು. ಸೊ ತುಂಬ ಸ್ಮೂತ್ ಇದೆ. ಇದು ಯಾಕಪ್ಪ ಅಂದರೆ ಹಾಸ್ಪಿಟ್ಲಲ್ಲಿಗೆ ಅದು ಇದು ಮುಟ್ಟಿರ್ತೀವಿ, ಕ್ಲೀನ್ ಮಾಡೋಕ್ಬೇಕಲ್ವಾ. ಸೊ ಇದು ಬೈ ಮಾಡಿದ್ದೀನಿ. ದೆನ್ ವೆಟ್ ವೈಪ್ಸ್, ಬೇಬಿ ವೈಪ್ಸ್ ಬೇಕೇ ಬೇಕಲ್ವಾ, ಕೈಯೆಲ್ಲ ಕ್ಲೀನ್ ಮಾಡೋಕ್ಕೆ, ಬೆಡ್ಡೆಲ್ಲ ಕ್ಲೀನ್ ಮಾಡೋಕ್ಕೆ ಅದು ಇದು ಬೇಕಂತ. ಇದು ಪ್ಯಾಕಪ್ 4 ಇದೆ, 3 ಏನೂ ಇಟ್ಟಿದ್ದೀನಿ. ಹಾಸ್ಪಿಟ್ಲಿಗೆ ಅಂತ ಒಂದು ಸಾಕಲ್ವಾ. ಸೊ ಇದೊಂದು ಒಯ್ತಾ ಇದ್ದೀನಿ ಹಾಸ್ಪಿಟ್ಲಿಗೆ. ಆ್ಯಂಡ್ ನನಗೆ ಅಲ್ಲಿ ಇದನ್ನು ನಾನು ಇನ್ಸ್ಟಾಗ್ರಾಮ್ ಪೇಜಿಂದ ಆರ್ಡರ್ ಮಾಡಿದ್ದು. ಇದು ಅಂತ ಇದು ಓಪನ್ ಮಾಡಿದರೆ ಫೀಡಿಂಗ್ ಥರ ಇರುತ್ತೆ. ಇನ್ಸ್ಟಾಗ್ರಾಮ್ ಪೇಜಿಂದ 800 ಕೊಟ್ಟು ಬೈ ಮಾಡಿದ್ದು. ಸೊ ಇದು ಮೀಶೋಯಿಂದ, ಇದೂ ಫೀಡಿಂಗ್ ಡ್ರೆಸ್ ಇದೆ ವಿತ್ ಜಿಪ್ಸ್ ಇದೆ. ಇದೂ ಇದು. ದೆನ್ ಇನ್ನೂ 2 ಡ್ರೆಸ್ ಇದೆ, ಅದು ಡ್ರೈ ಮಾಡೋಕ್ಕೆ ಹಾಕಿದ್ದೀನಿ. ಸೊ ಇದೆಲ್ಲ ನಾನು ಡ್ರೈ ಮಾಡಿನೇ ಹಾಗೆಲ್ಲ ಯೂಸ್ ಮಾಡಬಾರ್ದಲ್ವಾ. ಇದಷ್ಟೇ. ಇದೊಂದು ಡ್ರೆಸ್ ಆಯಿತಾ. ಆ್ಯಂಡ್ ಇದು ಒಂದು ಡ್ರೆಸ್ಸು ಇದೂ ವಿತ್ ಜಿಪ್ಸ್ ಇದೆ, ಫೀಡಿಂಗ್ ಡ್ರೆಸ್ ಅಂತ. ಇದನ್ನು ನಮ್ಮ ಫ್ರೆಂಡ್ ಗಿಫ್ಟಾಗಿ ಕೊಟ್ಟಿದ್ದು. ಸೊ ಎಸ್ಟರ್ಡೇ ಫಂಕ್ಷನ್ ಆಯಿತು, ಸೊ ಅವ್ರು ಕೊಟ್ಟಿದ್ದು ನನಗೆ ಫೀಡಿಂಗ್ ಡ್ರೆಸ್. ತುಂಬ ಚೆನ್ನಾಗಿದೆ. ಯಾವ ಥರ ಹಾಕೋದು ತೋರಿಸ್ತೀನಿ. ಇಷ್ಟೇ. ನನಗೆ ನಾನು ಸೊ ಇದು ಮಿಲ್ಕ್ ಪ್ಯಾಡ್ ಅಂತ, ಮಿಲ್ಕ್ ಏನಾದರೂ ಲೀಕ್ ಆದರೆ ಅಂದರೆ ನಮ್ಮ ಬ್ಯಾಗಲ್ಲಿ ಅಂದರೆ ನಮ್ಮ ಡ್ರೆಸ್ಸಲ್ಲಿ ಎಲ್ಲ ಕಾಣುತ್ತಲ್ವ. ಸೊ ಯೂಟ್ಯೂಬರ್ಸ್ ನೋಡಿ ನಾನು ಮಿಲ್ಕ್ ಪ್ಯಾಡನ್ನು ಪ್ಯಾಕಪ್ 4 ಇತ್ತು, ಅದು 100 ರೂಪೀಸ್ 4 ಇದೆ, ಅದು ಬೈ ಮಾಡಿದ್ದು. ನೋಡೋಣ ಇಷ್ಟ ಆದರೆ ಮತ್ತೆ ಬೈ ಮಾಡ್ಬೋದು, ಅದಕ್ಕೋಸ್ಕರ ನಾನು ಜಸ್ಟ್ 4 ಆರ್ಡರ್ ಮಾಡಿದ್ದು. ದೆನ್ನಾಗಿ ನಾನು ವಾಟರ್ ಬಾಟಲ್ ಎತ್ಕೊತಾ ಇದ್ದೀನಿ, ಯಾಕಂದರೆ ಬಿಸಿನೀರು ಡಿಲಿವರಿಗೆಲ್ಲ ಬಿಸಿನೀರು ಬೇಕಂತಲ್ವಾ. ಸೊ ಇದು ಇದೆ, ನೀರು ಕುಡಿಬೋದು ಬಿಸಿ ಅಂತ, ಇದನ್ನು ಒಯ್ತಾ ಇದ್ದೀನಿ. ದೆನ್ ಮತ್ತೆ ಸೊ ದೆನ್ ನಾನು ನ್ಯೂ ಮಾಮ್ ಮೆಟರ್ನಿಟಿ ಪ್ಯಾಂಟೀಸು ಆರ್ಡರ್ ಮಾಡಿದ್ದೀನಿ. ಸೊ ಅಲ್ಲಿ ನಂಗೆ ಗೊತ್ತಿಲ್ಲ ಪೀರಿಯಡ್ಸ್ ಆಗುತ್ತಂತೆ. ಸೊ ಅಲ್ಲಿ ಬೇಕಲ್ವಾ, ಯೂಸ್ ಆ್ಯಂಡ್ ಥ್ರೋ ಬೇಕು, ಇಲ್ಲಾಂದರೆ ಪ್ಯಾಂಟೀಸ್ ಒಯ್ದ್ರೆ ಅದು ಎಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ ಹಾಸ್ಪಿಟಲಲ್ಲಿ ಅಲ್ವಾ. ಸೊ ಇದು ಪ್ಯಾಕಪ್ 4 ಇದೆ. ಇದರದ್ದು ಪ್ರೈಸು 500 ಸಮಥಿಂಗ್ ಇದೆ. ಎಸ್, ಈಚ್ ಪೇರಿಗೆ 184 ಎಷ್ಟು ಇದೆ. ಸೊ ಇದು 2 ಒಯ್ತಾ ಇದ್ದೀನಿ. 2 ಇನ್ನೂ ಒಳಗಡೆ ಸಾಕು, 2 ಅಲ್ವಾ. ಇದು ಬೈ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ. ದೆನ್ ಇದು ಕ್ಯಾಪ್ ಅಂತೂ ಬೇಕೇ ಬೇಕಲ್ವಾ. ಸೊ ನನ್ನ ಡಿಲಿವರಿ ಜುಲೈಯಲ್ಲಿದೆ. ಸೊ ತುಂಬ ಚಳಿ ಇರುತ್ತೆ, ಇದು ಒಂದು ಒಯ್ತಾ ಇದ್ದೀನಿ. ಸೊ ನಾನು ಮತ್ತೆ ನಂದು ಫಸ್ಟ್ ಎಲ್ಲ ಇತ್ತಲ್ವ ಪ್ಯಾಂಟೀಸ್, ಅದೆಲ್ಲ ಸೈಡ್ ಬರೋಲ್ಲ ಅಂತ ನಮ್ಮ ಹಸ್ಬೆಂಡ್ ಮತ್ತೆ ಏನೇನು ಆರ್ಡರ್ ಮಾಡಿರ್ತಾರೆ. ಇದು ಪ್ಯಾಕಪ್ 6 ಇದೆ ಪ್ಯಾಂಟೀಸು, ಎಮರ್ಜೆನ್ಸಿ ಅಂತ ಪ್ಯಾಂಟೀಸ್ ಇರಲಿ ಅಂತ. 1 2 3 4 6 ಪ್ಯಾಂಟೀಸ್ ಆರ್ಡರ್ ಮಾಡಿದ್ದಾರೆ, ಎಮರ್ಜೆನ್ಸಿ ಇರಲಿ ಅಂತ. ಸೊ ಅಷ್ಟೇ ಪ್ಯಾಂಟೀಸು. ಅಲ್ಲಿಗೆ ಒಂದು 5 ಸಾಕು, ಎಮರ್ಜೆನ್ಸಿ ಅಂತ ಬೈ ಮಾಡಿದ್ದು. ಸೊ ಅದು ಆಯಿತಾ. ಅಲ್ಲಿ ಮೇನ್ ಬೇಕು ಸಾಕ್ಸು, ಹಾಸ್ಪಿಟಲ್ ಅದು ಇದು ಇರುತ್ತೆ. ನಮಗೊಂಥರ ಹೈಜೀನ್ ಮೇಂಟೈನ್ ಮಾಡಬೇಕಲ್ವಾ. ಸೊ ಇದೊಂದು ಸಾಕ್ಸು, ಡೈಲಿ ಒಂದೊಂದು ಪೇರ್ ಅಂದರೆ 5-6 ಸಾಕ್ಸ್ ಬೇಕೇ ಬೇಕು. ಸೊ ಸಾಕ್ಸ್ ಕೂಡ ಬೈ ಮಾಡಿದ್ದೀನಿ. ಇದು ಸಾಕ್ಸ್ ಬೈ ಮಾಡಿದ್ದು ಅದೇ ನಮ್ಮ ಮೆಜೆಸ್ಟಿಕ್ ಬೆಂಗಳೂರಲ್ಲಿ ಬೈ ಮಾಡಿದ್ದು. ಸೊ ಸಾಕ್ಸ್ ಹೋಗ್ತಾ ಇದ್ದೀನಿ. ದೆನ್ ನಮಗೆ ಅಕ್ಸೆಸರಿ ಬೇಕಾದರೆ ಸೋಪ್ ಬೇಕೇ ಬೇಕು. ನಾನು ಮಾಡ್ತೀನಿ ರೆಕ್ಸೋನಾ. ನಾನು ಒಂದು 10 ಇಯರ್ಸ್ ಆಯಿತು ರೆಕ್ಸೋನಾನ ಯೂಸ್ ಮಾಡ್ತಿದ್ದೀನಿ, ರೆಕ್ಸೋನಾ ಸೋಪು. ದೆನ್ ಇದಂತೂ ಬೇಕೇ ಬೇಕು. 2 ಕ್ಲಿಪ್ಸ್, ಇದು ಒಂದು ಮೌಸ್ ಥರ ಇದೆ. ದೆನ್ನು ಇದಂತೂ ಬೇಕೇ ಬೇಕು, ಕ್ಲಿಪ್ಸ್ ಎಲ್ಲ ಹಾಸ್ಪಿಟ್ಲಲ್ಲಿ ಬೇಕೇ ಬೇಕು. ದೆನ್ ನಮಗೆಲ್ಲ ಹಾಸ್ಪಿಟ್ಲಲ್ಲಿಗೆ ಮೇನ್ ಬೇಕಾಗಿರೋದು ಕ್ಲಿಪ್ಸ್, ಲಿಪ್ಸ್ಟಿಕ್ ಮೇನ್, ಆ್ಯಂಡ್ ಹೇರ್ ಬೋ ಆ್ಯಂಡ್ ಹೇರ್ ಕ್ಲಿಪ್ಸ್, ಫಾಡರ್, ಇದೆಲ್ಲ ಬೇಕೇ ಬೇಕು.
ವಾಪಸ್ ಬರೋ ಟೈಮಿಗೆ ಪಾಪು ತೊಗೊಂಡು ಬರ್ತೀವಲ್ವ, ಆವಾಗಲೂ ಬೇಕೇ ಬೇಕು ರೀಲ್ಸ್ ವಿಡಿಯೋ ಮಾಡೋಕ್ಕೆ, ವ್ಲಾಗ್ ಮಾಡೋಕ್ಕಾದ್ರೂ ಬೇಕೇ ಬೇಕಲ್ವ. ಸೊ ಸುಮ್ಮನೆ ಹಾಕೋತಾ ಇದ್ದೀನಿ. ದೆನ್ನು ಇದು ಫೀಡಿಂಗ್ ಬ್ರಾ ಮತ್ತು ತೊಗೊಂಡು ಹೋಗ್ತಾ ಇದ್ದೀನಿ, ಬೇಕೇ ಬೇಕಲ್ವ. ದೆನ್ನು 3-4 ಪೇರ್ಸು ನಮ್ಮ ಹಸ್ಬೆಂಡ್ ಟಿ-ಶರ್ಟ್ ಹಾಕೋತಾ ಇದ್ದೀನಿ, ಅವ್ರಿಗೂ ಬೇಕೇ ಬೇಕಲ್ವ. ನನ್ನ ಜೊತೆ ಇರ್ತಾರಂದರೆ ಮಮ್ಮಿ ಬ್ಯಾಗಲ್ಲಿ ಸಪ್ರೇಟ್ ಇರುತ್ತೆ, ಇದು ನಮ್ಮದು ಬ್ಯಾಗ್ ಅಲ್ವಾ, ನಮ್ಮ ಸಪ್ರೇಟ್ ಇಲ್ಲಿ ಅಂತ. ಸೊ ಇಷ್ಟೇ ನಾನು ತೊಗೊಂಡು ಹೋಗ್ತಾ ಇರೋದು. ಆಮೇಲೆ 2-3 ಬೆಡ್ಶೀಟ್ ತೊಗೊಂಡು ಹೋಗ್ತಾಯಿದ್ದೀನಿ. ಆ್ಯಂಡ್ ಸ್ವೆಟರ್ ಇದೆ, ಅದು ಆರ್ಡರ್ ಮಾಡಿದ್ದೀನಿ. ಅದು ನೆಕ್ಸ್ಟ್ ಯಾವ ಬರುತ್ತೆ ಗೊತ್ತಿಲ್ಲ, 3-4 ಡೇಲಿ ಬರುತ್ತೆ. ಅಷ್ಟರಲ್ಲಿ ಬಂದರೆ ಚಲೋ ಆಗುತ್ತೆ. ಸೊ ಇದೇ ನನ್ನ ಬ್ಲಾಗ್. ನೋಡಿ, ಎಂಜಾಯ್ ಮಾಡಿ, ಇಷ್ಟಪಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಥ್ಯಾಂಕ್ ಯು ಆಲ್. ಸೊ ಫೈನಲಿ ನಂದು ಹಾಸ್ಪಿಟ್ಲ್ ಬ್ಯಾಗ್ ಪ್ಯಾಕಿಂಗ್ ಆಗಿತ್ತು. ಸೊ ಹಾಸ್ಪಿಟಲ್ ಬ್ಯಾಗ್ ಹೇಗೋ ಪ್ಯಾಕಿಂಗ್ ಆಯಿತು. ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಸೊ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಬ್ಲೆಸ್ಡ್ ವಿತ್ ಮೈ ಬೇಬಿ. ನಂದು ಕೇಳ್ತಾ ಇರೋದು. ಥ್ಯಾಂಕ್ಸ್ ಅ ಲಾಟ್. ಬಾಯ್.